ಬಿಜೆಪಿ ಮೈತ್ರಿಕೂಟದಲ್ಲಿ NDA ಮೈತ್ರಿಕೂಟದಲ್ಲಿ ಇವತ್ತು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತು ಏನು ಜಿಲ್ಲಾ ಆಡಳಿತನ ಇದೆಯಲ್ಲ, ಡಿಸಿವರು, ತಹಸೀಲ್ದಾರ್ ಇರ್ಬೋದು, AC ಇರ್ಬೋದು, ಇವರು 3 ಜನನು ಈ MLA ಮಾತನ್ನು ಕೇಳಿಕೊಂಡು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮಾತು ಕಟ್ಕೊಂಡು ಬಾಂಗ್ಲಾದೇಶದಿಂದ ಬಂದಂತವ್ರಿಗೆ ಇವತ್ತು ಪೂರ್ತಿ ಅಕ್ರಮ ವಲಸೆ ಬಂದಿರೋರಿಗೆ ಮತದಾರ ಪಟ್ಟಿಗೆ ಸೇರಿಸಕ್ಕೆ ಈ ವಲಸೆ ಕೆಲಸವನ್ನು ಮಾಡಿದ್ದಾರೆ. ನೀವು ನಾನು ಹೇಳ್ತೇನೆ, ಜಿಲ್ಲಾ ಆಡಳಿತನ ನಿಮ್ಗೆ ನಾಚಿಕೆಡು, ನೀವೇನ ಇದ್ರೆ ಈಗ ಶಿವಕುಮಾರ್ ಮನೆಯಲ್ಲಿ ಕೆಲಸ ಮಾಡಿ, ಇಲ್ಲ ಅಂದ್ರೆ ಇಕ್ಬಾಲ್ ಹುಸೇನ್ ಮನೆಯಲ್ಲಿ ಕೆಲಸ ಮಾಡಿ. ನೀವು ಈಗ ಈ ಜಿಲ್ಲೆಗೆ ಅದೆಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈಗ ನಮ್ಮ ಸ್ನೇಹಿತರು ಕೂಡಲೇ ಇಲ್ಲ, ಈ ಮಾಡಿದ ತಪ್ಪಿಗೆ ನೀವು ಸರ್ಕಾರ ನಿಮ್ಮನ್ನು ಸಸ್ಪೆಂಡ್ ಮಾಡಬೇಕು ಅನ್ನೋದ್ರಲ್ಲಿ ಈ ಮುಖಾಂತರ ನಾನು ಆಗ್ರಹಿಸ್ತೀನಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.